ಅಯೋಧ್ಯ ರಾಮ ಮಂದಿರದಲ್ಲಿ ಉಂಡಿ ಕದ್ದವರು ಯಾರು ಅಂತೇಳಿ ಒಬ್ಬ ಪತ್ರಕರ್ತರು ಒಬ್ಬ ಹೆಣ್ಣು ಮಗಳನ್ನ ಕೇಳಿದಾಗ जो आप दान करते हैं डोनेशन उसका चोरी हो गया, लोगों ने मिसयूज कर दिया, तो आप कांग्रेस पार्टी है ना, कांग्रेस पार्टी है ना यहाँ बीजेपी है, बीजेपी नहीं गए यूपी में बीजेपी है। यूपी है बीजेपी नहीं, यहाँ अयोध्या में लोकल है ना, लोकल कांग्रेस पार्टी है ना, इसलिए कौन है लोकल एमएलए कौन है? हाँ? चोरी नहीं हुई है, वो एक तरीके से भगवान श्री राम जी के यहाँ पर कृष्ण के रूप में एक यादव जने थे, उनकी जाति यादव थी, वो कृष्ण के रूप थे, तो जैसा माखन चुराते थे उसी तरीके से वो थोड़ा बहुत वो हुआ है, बाकी और कुछ नहीं हुआ। ಆ ಹೆಣ್ಣು ಮಗಳು ಹೇಳ್ತಾರೆ ಕಾಂಗ್ರೆಸ್ನವ್ರು ಕದ್ದಿದ್ದು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಆದ್ರೂ ಅವ್ರು ಹೇಳ್ತಾ ಇರೋದಂದ್ರೆ ಕಾಂಗ್ರೆಸ್ ಪಕ್ಷ ಕದ್ದಿರೋದು ಅಂತ ಹೇಳ್ತಾರೆ. ಇವರು 2%ನವರು 2%ನವರು ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾವ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಹೆಣ್ಣು ಮಗಳು ಹೇಳಿರುವಂತಹ ವಿಡಿಯೋ ಸಾಕ್ಷಿ. ಮುಂದುವರೆದು ನೋಡಿ, ಇಲ್ಲಿ ಹುಂಡಿ ಗಲಾಟೆ ನಡೀತಾ ಇದೆ, ಇಷ್ಟೆಲ್ಲ ನಡೀತಾ ಇದೆ, ಮತ್ತೊಂದು ವಿಚಾರವನ್ನು ತೇಲ್ಬಿಟ್ಟಿದ್ದಾರೆ. ಅದು ಏನು? ಯಾರೋ ಒಬ್ಬ ಮುಟ್ಟಾಳನ ಮಗನ್ನ ನಿಲ್ಲಿಸ್ಕೊಂಡು ಅವನಿಗೆ ದೇವಸ್ಥಾನ ಕಟ್ತೇನೆ, ನರೇಂದ್ರ ಮೋದಿಯವರನ್ನು ದೇವರು ಮಾಡ್ತೇನೆ, 1200 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ತೇವೆ, ಚಿನ್ನದ ವಿಗ್ರಹ ಇಟ್ಕೊಂಡು ದೇವಸ್ಥಾನ ಕಟ್ತೇವೆ ಅಂತೇಳಿ ಹರಿದು ಬಿಡ್ತಾರೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಆಜ್ ತಕ್ ಎಂಬ ನ್ಯಾಷನಲ್ ಚಾನೆಲ್ಗಳಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ. ಜನರನ್ನು ಡೈವರ್ಟ್ ಮಾಡುವಂತಹ ವಿಚಾರ. ಈ ಆಜ್ ತಕ್ ಆಗಲಿ ಬೇರೆ ಬೇರೆ ಮೀಡಿಯಾಗಳಾಗಲಿ ಯಾರು ಮಾತಾಡ್ತಾ ಇದ್ದಾನಲ್ಲ, ಆ ಮುಟ್ಟಾಳದ ವಿಚಾರ ಮಾತಾಡ್ತಾ ಇದ್ದಾನಲ್ಲ, ಮೂರ್ಖನ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರನ್ನು ಕೇಳಬೇಕಾಗಿತ್ತು. ನೀನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಕೇಳಬೇಕಾಗಿತ್ತು, ಚೀಮಾರಿ ಹಾಕಬೇಕಾಗಿತ್ತು, ಬುದ್ಧಿ ಹೇಳಬೇಕಾಗಿತ್ತು. ಯಾವುದಾದ್ರೂ ಮಾಧ್ಯಮಗಳು ಮಾಡಿದ್ದಾವ? ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇದೆ. ಕೊನೆಯ ಪಕ್ಷ ಭಾರತೀಯ ಜನತಾ ಪಕ್ಷದವರಾಗಲಿ, RSSನವರಾಗಲಿ, ವಿಶ್ವ ಹಿಂದೂ ಪರಿಷತ್ತವರಾಗಲಿ, ಹಿಂದೂ ಸಂಘಟನೆಗಳಾಗಲಿ ಆ ವ್ಯಕ್ತಿನ ತಲೆ ಕೆಟ್ಟಿರುವಂತಹ ಆ ವ್ಯಕ್ತಿನ ಏನು ಪ್ರಶ್ನೆ ಮಾಡ್ತಾ ಇದ್ದಾರಾ ಅಂತಂದರೆ ಅದೂ ಇಲ್ಲ. ಹಾಗಾದರೆ ಶ್ರೀರಾಮಚಂದ್ರನ ಅವತಾರದಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಂಬಿಸ್ತಾ ಇದ್ದಾರಲ್ಲ, ಶ್ರೀರಾಮಚಂದ್ರನ ಅವತಾರದಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಂಬಿಸ್ಬೇಕಾದ್ರೆ ಹಾಗಾದರೆ ಸೀತಾಮಾತೆ ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಮೀಡಿಯಾಗಳು ಬಂದ ತಕ್ಷಣ ಖುಷಿಯಾಗಿ ಹೇಳ್ತಾ ಇದ್ದಾನೆ, ಏನೋ ಮೋದಿ ಅವರ ಕೈಯಲ್ಲಿರುವಂತಹ ಬಾಣದಿಂದ ರಾಹುಲ್ ಗಾಂಧಿನ ವಧೆ ಮಾಡ್ತಾರಂತೆ. ಹಾಗಾದರೆ ರಾಹುಲ್ ಗಾಂಧಿ ಯಾರು? ಈ ರೀತಿಯಾಗಿ ಮುಂದುವರೆದು ಆ ವ್ಯಕ್ತಿ ಹೇಳ್ತಾರೆ, ಅಯೋಧ್ಯೆಯಲ್ಲಿ ಕಳ್ತನ ಆಗಿರುವುದು ಕಳ್ತನ ಅಲ್ವಂತೆ. ಶ್ರೀಕೃಷ್ಣನ ಕಿನ್ನರರು ಅವನು ಹೇಳುವಂಥ ವಿಚಾರ ಬಂದು ಬೆಣ್ಣೆ ಕದಿಯೋ ರೀತಿಯಲ್ಲಿ ಒಂದಷ್ಟು ಹಣ ಕದ್ಕೊಂಡು ಹೋಗಿದ್ದಾರಂತೆ, ಇದು ತಪ್ಪಿಲ್ವಂತೆ. ಬೆಣ್ಣೆ ಕದ್ಕೊಂಡು ಹೋಗಿರೋ ರೀತಿಯಲ್ಲಿ ಹಣ ಕದ್ಕೊಂಡು ಹೋಗಿದ್ದಾರಂತೆ, ಇದು ತಪ್ಪಿಲ್ಲಂತೆ ಅಂತೇಳಿ ಈ ವ್ಯಕ್ತಿ ಹೇಳ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದರೆ ಭಾರತೀಯ ಜನತಾ ಪಕ್ಷದವರು, RSSನವರು, ಹಿಂದೂ ಸಂಘಟನೆಯವರು ಅವರೇ ಇವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ತಾನೇ. ದೇವರುಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ದೇವರುಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಉಳ್ಳಂತಹ ಭಾರತ ದೇಶದಲ್ಲಿ ಇಂತಹ ಮೂರ್ಖರು ಮಾತನಾಡುವಂತಹ ಮಾತುಗಳನ್ನು ನಾವು ಬೆಂಬಲಿಸ್ತಾ ಹೋದರೆ ಅನ್ಯ ಧರ್ಮದವರು ನಮ್ಮ ದೇಶದ ಹಿಂದೂ ಧರ್ಮದ ನಮ್ಮ ದೇವರುಗಳನ್ನು ಯಾವ ರೀತಿ ನೋಡ್ತಾರೆ? ನಮ್ಮ ದೇಶವನ್ನು ನೋಡುವಂತಹ ರೀತಿ ಯಾವುದು? ವಿದೇಶದಲ್ಲಿರುವಂಥವರು ನಮ್ಮ ಭಾರತವನ್ನು ನೋಡಿ ಹಾಡ್ಕೊಂಡು ನಗ್ತಾರಲ್ರಿ. ಇದನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇಲ್ವಾ? ಇವರಿಗೆ ಬೇಕಾಗಿರುವುದೇನ್ರಿ? ಉತ್ತರ ಪ್ರದೇಶದ ಎಲೆಕ್ಷನ್ ಬರ್ತಾ ಇದೆ, ಪಂಜಾಬ್ನ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನಲ್ಲಿ ಜನರ ಮೈಂಡ್ ಡೈವರ್ಟ್ ಮಾಡಬೇಕು. ಇಂತಹ ಮೂರ್ಖರನ್ನು ತಯಾರು ಮಾಡಿ ಕಳಿಸ್ತಾ ಇರ್ತಾರೆ. ಪ್ರಶ್ನೆ ಮಾಡಿರಿ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇಂತಹ ಮೂರ್ಖರು ಹಿಂದೂ ದೇವರುಗಳನ್ನು ಇಟ್ಕೊಂಡು ಒಂದು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಕಟ್ಔಟ್ ಹಾಕಿ ಆ ದೇವರು ಅಂತೇಳಿ ಬಿಂಬಿಸ್ತಾ ಇದ್ದಾರಲ್ಲ, ನರೇಂದ್ರ ಮೋದಿಯವರು ದೇವರಂತೆ. ಹಾಗಾದರೆ ರಾಮ, ಕೃಷ್ಣ, ಹನುಮಂತ, ಲಕ್ಷ್ಮಿ ಇವರೆಲ್ಲ ಯಾರು? ಶಿವ ಇವರೆಲ್ಲ ಯಾರು? ನಾವು ಪ್ರಶ್ನೆ ಮಾಡಬೇಕಲ್ಲ.
ಮುನ್ನೂರು ಮುಕ್ಕೋಟಿ ದೇವರುಗಳು ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ನರೇಂದ್ರ ಮೋದಿ ಅವರು ಒಬ್ಬರೇನಾ? ಡಿಕ್ಲೇರ್ ಮಾಡಿಬಿಡಿ ನರೇಂದ್ರ ಮೋದಿ ಅವರನ್ನು ದೇವರಂತ ನಾವು ಅಂಗೀಕರಿಸಿದ್ದೀವಿ ಅಂತೇಳಿ ಭಾರತೀಯ ಜನತಾ ಪಕ್ಷದವರು ಅಂಗೀಕರಿಸ್ಬಿಟ್ಟು ಎಲ್ಲ ಕಡೆನೂ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿಬಿಡಿ. ಅಯೋಧ್ಯ ರಾಮ ಮಂದಿರ ಕಟ್ಟೋದಕ್ಕೆ ಬಾಬರಿ ಮಸೀದಿ ಹೊಡೆದಾಕಿದಾಗ ಅಯೋಧ್ಯದಲ್ಲಿ ಮಂದಿರ ಕಟ್ತೇವೆ ಅಂತೇಳಿ ಏನು ರಥಯಾತ್ರೆ ಮಾಡಿದ್ರಲ್ಲ, ಪ್ರತಿ ಮನೆಗಳಿಗೆ ಹೋಗಿ ಇಟ್ಟಿಗೆಯನ್ನು ಸಂಗ್ರಹಣ ಮಾಡಿದ್ರಲ್ಲ 92ರಲ್ಲಿ, ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಮಾಡಿದ್ರಲ್ಲ, ಅವಾಗ ಇಟ್ಟಿಗೆಗಳನ್ನು ಸಂಗ್ರಹಣ ಮಾಡಿದ್ರಲ್ಲ, ಅದೇ ರೀತಿ ನರೇಂದ್ರ ಮೋದಿಯವರ ದೇವಸ್ಥಾನವನ್ನು ಕಟ್ತೇವೆ, ಚಿನ್ನದ ದೇವಸ್ಥಾನವನ್ನು ಕಟ್ತೇವೆ, ನಮಗೆ ಇಟ್ಟಿಗೆಗಳನ್ನು ಕೊಡಿ, ಚಿನ್ನವನ್ನು ಕೊಡಿ, ಪದಾರ್ಥಗಳನ್ನು ಕೊಡಿ ಅಂತೇಳಿ ಯಾತ್ರೆ ಮಾಡಿಬಿಡಿ. ಇದು ತಮಾಷೆಯ ವಿಚಾರ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಈ 2%ನವರು ಏನು ಇಡೀ ದೇಶವನ್ನು ಕಂಟ್ರೋಲ್ ತಗೊಂಡಿದ್ದಾರೆ. ನಾನು ಪದೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಇದ್ಯಾವುದು ಸೃಷ್ಟಿ ಅಲ್ಲ. ನೀವು ಇತಿಹಾಸ ತೆಗೆದು ನೋಡಿ. ಮೊಘಲರು ಭಾರತಕ್ಕೆ ಬಂದಾಗ ಮೊಘಲರು ಇದ್ದಂತಹ ಸಂಖ್ಯೆ ಎಷ್ಟಿತ್ತು? ಬೆರಳೆಣಿಕೆ ಎಷ್ಟಿದ್ರು? ಒಂದು 100,000 ಜನ ಇದ್ದರು. ಅವರು ಭಾರತಕ್ಕೆ ಬಂದು ಭಾರತವನ್ನು 100 ವರ್ಷಗಳ ಕಾಲ ಆಳ್ತಾರೆ ಅಂತಂದರೆ ಅವರ ಶಾಸಕಾಂಗ ಕಾರ್ಯಾಂಗದಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥವ್ರು ಯಾರು? 2% ಭಾರತೀಯರು. ಬ್ರಿಟಿಷರ ಆಡಳಿತದಲ್ಲಿ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿದ್ದಂಥವರು ಯಾರು? ಇದೇ 2%ನವರು. ಇವತ್ತಿಗೂ ಸಹ ತಮ್ಮ ಹಿಡಿತವನ್ನು ಸಡಿಲಿಸಬಾರ್ದು ಅಂತೇಳಿ ಆ 2% ಭಾರತೀಯರು ಇವತ್ತಿಗೂ ಸಹ ನರೇಂದ್ರ ಮೋದಿಯವರನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಿ ಅವರನ್ನು ಮುಂದೆ ಬಿಟ್ಟು ಇವತ್ತು ಇಡೀ ಭಾರತವನ್ನು ತಮ್ಮ ಮುಷ್ಟಿಯಲ್ಲಿಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. 98% ಭಾರತೀಯರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇದು ದೇವಸ್ಥಾನ. ಅಯೋಧ್ಯದಲ್ಲಿ ಆ ಹೆಣ್ಣುಮಗಳು ಹೇಳ್ತಾ ಇದ್ಲಲ್ಲ, ಇವೆಲ್ಲವನ್ನು ನೀವು ನೋಡ್ತಾ ಇದ್ರೆ ಜನರನ್ನು ಡೈವರ್ಟ್ ಮಾಡುವಂಥದ್ದು. ಪಾಪ ಈ 98% ಇರುವಂಥವರಿಗೆ ಅವ್ರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಳ್ತಾರೆ. ಈಗ ವಾಟ್ಸಪ್ ಯೂನಿವರ್ಸಿಟಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬಲ್ಲಿ ಬರುವಂಥ ಸುಳ್ಳು ಸುದ್ದಿಗಳನ್ನೇ ನಂಬಿಸ್ತಾರೆ. ಈ ಅಮಾಯಕರು ನಂಬುತ್ತಾರೆ. ನಮ್ಮ ದೇವರು, ನಾವು ಪೂಜೆ ಮಾಡುವಂತಹ ದೇವರುಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ, ತನ್ನದೇ ಆದಂಥ ಪ್ರಾಶಸ್ತ್ಯತೆ ಇದೆ. ಇವರು ಒಬ್ಬ ನರೇಂದ್ರ ಮೋದಿಯವರನ್ನು ದೇವರು ಅಂತ ಬಿಂಬಿಸ್ಕೊಂಡು ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು? ನಮ್ಮನ್ನು ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ನಮಗೆ ದೇಶ ಮುಖ್ಯ ರೀ, ನಮ್ಮ ಧರ್ಮ ಮುಖ್ಯ. ಇವತ್ತು ನೋಡಿ ಮುಸಲ್ಮಾನರು ಹೇಳ್ತಾರೆ ನಮಗೆ ಧರ್ಮ ಮುಖ್ಯ. ಅವರ ಧರ್ಮವನ್ನು ಅವರು ಕಾಪಾಡ್ತಾ ಇದ್ದಾರೆ. ಅವರ ಧರ್ಮದಲ್ಲಿ ಒಗ್ಗಟ್ಟನ್ನು ಮೂಡಿಸ್ತಾ ಇದ್ದಾರೆ. ಅವರ ಧರ್ಮದಲ್ಲಿ ಆಚಾರ ವಿಚಾರಗಳನ್ನು ಎಂದೂ ಅವರು ತಪ್ಪಿಲ್ಲ. ಅವರ ಆಚರಣೆಗಳನ್ನು, ಅವರ ಸಂಸ್ಕೃತಿಯನ್ನು ಅವರು ಯಾವತ್ತೂ ಬಿಟ್ಟಿಲ್ಲ. ಆದರೆ ಹಿಂದೂಗಳು ಏನು ಮಾಡ್ತಾ ಇದ್ದೀವ್ರಿ? ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಮ್ಮ ಹಿಂದೂ ಧರ್ಮಕ್ಕೆ ಲಿಂಕ್ ಮಾಡ್ಕೊಳ್ತಾ ಇದ್ದೇವೆ. ಇದರ ಬಗ್ಗೆ ನಮಗೆ ಪರಿಜ್ಞಾನವೇ ಇಲ್ಲ. ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಸಕ್ಕರೆ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತಂದರೆ ಮುಸಲ್ಮಾನರನ್ನು ಕಂಟ್ರೋಲ್ ಮಾಡೋಕ್ಕೆ ಸಕ್ಕರೆ ಬೆಲೆ ಜಾಸ್ತಿ ಮಾಡಿದ್ರು ಅಂತ. ಇಂತಹ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಎಲ್ಲಿಯವರೆಗೆ ಮೂರ್ಖರಾಗಿರ್ತೀರೋ ಅಲ್ಲಿವರೆಗೂ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾನೇ ಇರ್ತಾರೆ. ನೀವು ಮೂರ್ಖರಾಗ್ತಾನೇ ಇರ್ತೀರಿ. ಡೈವರ್ಟ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಪಾಪ ನರೇಂದ್ರ ಮೋದಿ ಅವರನ್ನು 2014ರಲ್ಲಿ ನಿಮ್ಮ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಬಿಂಬಿಸಿ ಆ ನರೇಂದ್ರ ಮೋದಿ ಅವ್ರನ್ನ 12 ವರ್ಷಗಳಿಂದ ಉತ್ಸವ ಮೂರ್ತಿಯಾಗಿ ನಡೆಸ್ಕೊಳ್ತಾ ಇದ್ದಾರಲ್ಲ. ಅವ್ರಿಗೆ ಗೊತ್ತಿಲ್ಲ ಇವ್ರು ಏನು ಬರ್ಕೊಡ್ತಾರೋ ಅದಷ್ಟೇ ಮಾತಾಡೋದು. ಟೆಲಿಪ್ರಾಂಪ್ಟರಲ್ಲಿ ಏನು ಬರಬೇಕು ಅದನ್ನೇ ಮಾತಾಡೋದು. ಕೈ ಚೀಟಿ ಕೊಟ್ಟಿದ್ದನ್ನು ಅದನ್ನೇ ಮಾತಾಡೋದು. ಏನು ಮಾತಾಡಬೇಕು, ಯಾವ ವೇದಿಕೆ ಮೇಲೆ ಏನು ಮಾತಾಡಬೇಕು, ಏನು ಡ್ರೆಸ್ ಹಾಕಬೇಕು, ಯಾವ ಟೈಮಲ್ಲಿ ಏನು ಹೇಳಬೇಕು, ಮನ್ ಕಿ ಬಾತಲ್ಲಿ ಯಾವ ರೀತಿ ಮಾತಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಮಾತಾಡಬೇಕು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಇರುವುದು 2% ಜನ. ಈ 2% ಜನಕ್ಕೆ ಮುಂದೆ ಬಿಡ್ತಾರೆ. ಅವರು ಯಾವತ್ತೂ ಸಹ ನೇರವಾಗಿ ಫೈಟ್ ಮಾಡೋದಿಲ್ಲ. ಮೊಘಲರ ಕಾಲದಲ್ಲಾಗಿರ್ಬೋದು, ಬ್ರಿಟಿಷರ ಕಾಲದಲ್ಲಾಗಿರ್ಬೋದು, ಇವತ್ತಿನ ಕಾಲದಲ್ಲಾಗಿರ್ಬೋದು, ಇವರು ಯಾವತ್ತಿಗೂ ಸಹ ನೇರವಾಗಿ ಫೈಟ್ ಮಾಡೋದಿಲ್ಲ. ಎಲ್ಲ ಕಂಟ್ರೋಲು ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಮಗೆ ಗೊತ್ತಿಲ್ಲ. 98% ಜನಕ್ಕೆ ಆ ಆಟಗಳ ಬಗ್ಗೆ ಗೊತ್ತೇ ಇಲ್ಲ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ಬಗ್ಗೆ ವಿಚಾರ ಮಾಡುತ್ತೆ, ನಮ್ಮ ಸಂಸ್ಕೃತಿ ನಮ್ಮ ದೇಶ ಉಳಿಸೋದ್ರ ಬಗ್ಗೆ ಮಾತಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.